ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡುವಂಥದ್ದು, ಇತ್ತೀಚೆಗಷ್ಟೇ ಬೆಂಗಳೂರಿನ ಚಿಕ್ಕಲ್ಲಸಂದ್ರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತೆರಳಿದ್ರು. ಅಲ್ಲಿ ಸಾಯಿಬಾಬಾರವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಲಾಯಿತು. ಈ ಕಾರ್ಯಕ್ರಮಕ್ಕೂ ಮುಂಚೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಶಿರಡಿಗೆ ತೆರಳಿದ್ರು. ಅಲ್ಲಿ ಬಾಬಾರವರಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ರು. ಹಾಗಾಗಿ ನಾವು ಕೂಡ ತೆರಳೋಣ ಶಿರಡಿಗೆ. बोलो भगवान शिरडी सद्गुरु साईनाथ महाराज की जय. ಬಾಬಾರವರ ಮೂಲ ಸಾನ್ನಿಧ್ಯದಲ್ಲಿ ಬಾಬಾರವರ ದರ್ಶನಕ್ಕಾಗಿ ಶಿರಡಿಗೆ ನಾವು ಬಂದಿದ್ದೇವೆ. ಶಿರಡಿಗೆ ಬಂದು ಬಾಬಾರವರ ದರ್ಶನ ಮಾಡ್ತಾ ಅಲ್ಲಿ ಸ್ವಾಮಿನ ದರ್ಶನ ಮಾಡಿ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಸಮಸ್ತ ಭಕ್ತರನ್ನು ಸಹಿತ ತಮ್ಮ ಕಣ್ಗಳಿಂದ ಬರ್ತಕ್ಕಂತಹ ಭಕ್ತರನ್ನು ಬರಮಾಡಿಕೊಂಡು ಅವರ ಕಷ್ಟಗಳನ್ನು ಕಣ್ಗಳಲ್ಲೇ ಮಾತಾಡಿಸ್ತಾ ಒಂದು ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಶಿರಡಿ ಕ್ಷೇತ್ರ. ಶಿರಡಿಯಲ್ಲಿರ್ತಕ್ಕಂತಹ ಬಾಬಾರವರನ್ನು ಪ್ರತಿಯೊಬ್ಬರು ಆರಾಧನೆ ಮಾಡ್ತಾರೆ, ಪೂಜಿಸ್ತಾರೆ. ಪ್ರತಿ ಕಾಲದಲ್ಲೂ ಸಹಿತ ಬಾಬಾ ಅಂತ ಹೇಳ್ತಾರೆ. ಬಾಬಾ ಅಂದರೆ ತಾಯಿ ಅಂತ, ಅಂದರೆ ಮಾತೃ ಹೃದಯ ಹೊಂದಿರತಕ್ಕಂಥ ಗುರುಗಳನ್ನು, ಬಾಬಾರವರನ್ನು ನಾವಿಲ್ಲಿ ನೋಡ್ಲಿಕ್ಕೆ ಬಂದಿದ್ದೇವೆ. ಜೊತೆಗೆ ಈ ಕ್ಷೇತ್ರದಿಂದ ಬಾಬಾರವರ ವಿಶೇಷವಾಗಿರ್ತಕ್ಕಂತಹ ವಸ್ತ್ರವನ್ನು ಬಾಬಾರವರ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿಸಿ ಆ ಒಂದು ಪ್ರಧಾನವಾಗಿರ್ತಕ್ಕಂಥ ವಸ್ತ್ರವನ್ನು ಬೆಂಗಳೂರಿನ ಪದ್ಮನಾಭನಗರದಲ್ಲಿರ್ತಕ್ಕಂಥ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ನಡೀತಕ್ಕಂಥ ಬಾಬಾರವರ ನೂತನವಾದಂಥ ಆಲಯ, ಆ ಆಲಯಕ್ಕೆ ಅಲ್ಲಿರ್ತಕ್ಕಂತಹ ಬಾಬಾ ಮೂರ್ತಿಗೆ, ಬಾಬಾ ವಿಗ್ರಹಕ್ಕೆ ಅಲಂಕಾರ ಮಾಡಲಿಕ್ಕಾಗಿ ವಸ್ತ್ರವನ್ನು ಮೂಲ ಸಾನ್ನಿಧ್ಯದಿಂದಲೇ ತೆಗೆದುಕೊಂಡು ಹೋಗಬೇಕು ಅಂತ ನನ್ನ ಆತ್ಮೀಯರಾದಂಥ ಮಾಜಿ ಕಾರ್ಪೊರೇಟರ್ ಆದಂಥ ವೆಂಕಟಸ್ವಾಮಿ ನಾಯ್ಡು ಮತ್ತು ಅವರ ಧರ್ಮಪತ್ನಿಯವರು ಹಾಗೂ ಆ ಭಾಗದಿಂದ ಬಂದಿರತಕ್ಕಂತಹ ಎಲ್ಲರೂ, ಹಾಗೆ ನನ್ನ ಸುಪುತ್ರನು ಸಹಿತ ಮನೋಗತ ಪ್ರಶ್ನೆಯಲ್ಲಿ ಈಗಾಗಲೇ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿರತಕ್ಕಂತಹ ಶ್ರೀನಿವಾಸ್ ಶರ್ಮಾ, ಆತ ಸಹಿತ ಇವತ್ತಿನ ದಿವಸ ಬಾಬಾರವರ ದರ್ಶನವನ್ನು ಮಾಡಿ ಕಾರ್ಯಕ್ರಮ ಪ್ರಾರಂಭ ಆದ ನಂತರ ಬಾಬಾರವರ ದರ್ಶನ ಅವರಿಗೆ ಪ್ರಪ್ರಥಮ. ಅವರಿಗೆ ಅಲ್ಲ, ನನಗೂ ಪ್ರಪ್ರಥಮವೇ. ಆದರೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಬಂದು ಹೋಗಿದ್ದೇನೆ, ಬಾಬಾರವರ ದರ್ಶನ ಮಾಡಿದ್ದೇನೆ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ದರ್ಶನ ಬಹುಶಃ ನನಗೆ ಈ ಸೌಭಾಗ್ಯ ಸಿಗಬೇಕಾದ್ರೆ ನೀವೇ ಕಾರಣ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಾಬಾರವರ ಕ್ಷೇತ್ರದಲ್ಲಿ ನಡೀತಕ್ಕಂಥ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ದರ್ಶನ ಮಾಡಿ ಎಲ್ಲ ಸಂಪೂರ್ಣವಾದಂಥ ಚಿತ್ರೀಕರಣವನ್ನು ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. बोलो भगवान शिरडी सद्गुरु साईनाथ महाराज की. ಬೆಂಗಳೂರಿನಿಂದ ಬಹಳ ದೂರ ಪರಿಕ್ರಮಿಸಿ ಇಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರ
ಶಿರ್ಡಿ ಸಾಯಿಬಾಬಾರವರ ಮಂದಿರಕ್ಕೆ ಬಂದಿರತಕ್ಕಂಥದ್ದು. ನಾನು, ನನ್ನ ತಂದೆಯವರು ಮತ್ತು ವೆಂಕಟಸ್ವಾಮಿ ನಾಯ್ಡು ಅವರ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಬಂದಿರತಕ್ಕಂಥದ್ದು. ಇಲ್ಲಿ ಬಾಬಾರವರ ದರ್ಶನ ಮಾಡಿ ಬಾಬಾರವರ ಅನುಗ್ರಹವನ್ನು ಪಡೆದು ಇಲ್ಲಿರ್ತಕ್ಕಂಥ ಬಾಬಾರವರ ವಸ್ತ್ರವನ್ನು ತೆಗೆದುಕೊಂಡೋಗಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ನಮ್ಮ ಬಾಬಾ ದೇವಸ್ಥಾನಕ್ಕೆ ಅಲ್ಲಿ ಬಾಬಾರವರಿಗೆ ಅಲಂಕಾರವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಇವತ್ತಿನ ದಿವಸ ನಮ್ಮ ಜೊತೆ ಶಿರಡಿಗೆ ಬಂದಿರತಕ್ಕಂಥದ್ದು. ತಾವು ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ವೀಕ್ಷಣೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಅನಂತ ಮಹಿಮೆಯ ಪಾರ ಸಾಯಿ ಅಮೃತವಾಣಿ ಸಿದ್ಧಿ ವಿನಾಯಕ ಸ್ವಾಮಿಗೆ ಶ್ರದ್ಧಾ ಭಕ್ತಿ ಸಬೂರಿ ಹರಿಹರ ಬ್ರಹ್ಮ ಸಾಯಿ ದುರಿತ ನಿವಾರಣ ಸ್ವಾಮಿ ಪರಂ ಜೋಡಿಸು ಬೇಡುವೆ ಸರ್ವಾಂತರ್ಯಾಮಿ साई राम सद्गुण धामा सर्वोत्तम नामा पावक फल वरदाता प्रेम स्वरूप प्रभु अच्युत. ಶಿರಡಿಯಲ್ಲಿರ್ತಕ್ಕಂಥ ಬಾಬಾರವ್ರನ್ನ ದರ್ಶನ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಶಿರಡಿಯ ಮೂಲೆ ಮೂಲೆಗಳಲ್ಲೂ ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ಬಾಬಾರವರ ಸುಂದರವಾದಂತಹ ಮೂರ್ತಿಗಳೇ ಸಿಗುತ್ತೆ. ಆದರೂ ಈಗ ತಾವು ನೋಡ್ತಿರ್ತಕ್ಕಂಥ ಈ ಬಾಬಾರವರು ಎರಡು ಹಸ್ತಗಳನ್ನು ಮೇಲೆತ್ತಿ ಆಶೀರ್ವದಿಸಿದ್ದಾರೆ. ಅಂದರೆ ಜಗತ್ತಿನಲ್ಲಿ ಪ್ರತಿಯೊಂದನ್ನು ನಾನು ನೋಡ್ತಾ ಇದ್ದೇನೆ, ನಿಮ್ಮ ನಡೆ ನಡವಳಿಕೆ ಸರಿಯಾಗಿದ್ದರೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಸಿಗುತ್ತೆ ಅಂತ ಬಾಬಾರವರು ಸಂದೇಶ ಕೊಡ್ತಾ ಇದ್ದಾರೆ. ಅದಕ್ಕೆ ಮನುಷ್ಯ ಹಾಕುವ ಹೆಜ್ಜೆ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಬೇಕು. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲಕ್ಕೂ ವಿಶೇಷವಾಗಿರ್ತಕ್ಕಂಥದ್ದು ಬಾಬಾರವರ ಈ ವಿಶೇಷವಾಗಿರ್ತಕ್ಕಂಥ ಅಮೃತ ಹಸ್ತಗಳು. ಕಲಿನಲ ಹರಣ ಪ್ರಭು ಸಾಯಿ ರಾಮ ಹರಿ ಗೋವಿಂದ ಶಿರಡಿಯಿಂದ ಬರುವ ಭಕ್ತರ ಮನದಾಸೆ ತೀರಿಸಿ ಬ್ರಹ್ಮಾನಂದ ಸಾಯಿ ರಾಮ ಗುರು ಸನ್ನಿಧಿ ಸರ್ವರ ಬೆನ್ನಿಧಿ ಸರ್ವ ಪಾಪ ಹರ ಹರಿ ಸಾಯಿ पुरुषोत्तम साई गुरु दत्ता साई सद्गुरु द्वार कमाई पूगी कर धरे साई पेग बरुबोडोड़ी कलियुग भक्तर कल्प करो काम भेद गुरु साई. ನಾವೆಲ್ಲರೂ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶಿರಡಿ ಕ್ಷೇತ್ರ ದರ್ಶನವನ್ನು ಮಾಡ್ತಾ ಇದ್ವಿ. ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಸಾಯಿಬಾಬಾರವರು ಶಿರಡಿ ಕ್ಷೇತ್ರಕ್ಕೆ ಆಗಮಿಸಿದಾಗ ಪ್ರಥಮವಾಗಿ ತೆರಳಿದಂತಹ ದೇವಾಲಯ ಅಂದರೆ ಅದು ಖಂಡೋಬಾ ದೇವಾಲಯ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಖಂಡೋಬಾ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಶಿರಡಿ ಎಂಬತಕ್ಕಂಥ ಗ್ರಾಮ. ಅಂದು ಪುಟ್ಟ ಗ್ರಾಮ, ಇಂದು ಬೃಹತ್ ಮಟ್ಟದ ಗ್ರಾಮ. ಅಂದು ಪುಟ್ಟ ಗ್ರಾಮವಾಗಿರ್ತಕ್ಕಂಥ ಶಿರಡಿಗೆ ಪ್ರಪ್ರಥಮವಾಗಿ ಬಾಬಾರವರು ಇಲ್ಲಿಗೆ ಬಂದಂತಹ ಮೊದಲನೇ ಕ್ಷಣ ಇದು ಖಂಡೋಬಾ ಸಾನ್ನಿಧ್ಯ. ಖಂಡೋಬಾ ಸಾನ್ನಿಧ್ಯದ ಮುಂಭಾಗದಲ್ಲಿ ಬಂದಾಗ ಬಾಬಾರವ್ರನ್ನ ಆವೋ ಸಾಯಿ ಅಂಥೇಳಿ, ಅಂದರೆ ಸಾಯಿ ಅಂತಕ್ಕಂಥ ಹೆಸರು ಅಂದರೆ ತಾಯಿ ಎಂಬತಕ್ಕಂಥ ಹೆಸರಲ್ಲೇ ಬಹಳ ವಿಶೇಷ. ಅಂಥದ್ರಲ್ಲಿ ಬಾಬಾರವ್ರನ್ನ ಕರೆದು ಇಲ್ಲಿ ದರ್ಶನ ಕೊಟ್ಟಂಥ ಮೊದಲನೇ ಸಾನ್ನಿಧ್ಯ. ಹಾಗಾಗಿ ಖಂಡೋಬಾ ಕ್ಷೇತ್ರವನ್ನು ತಾವೀಗ ದರ್ಶನ ಮಾಡ್ತಿದ್ರಿ. ಖಂಡೋಬಾ ಕ್ಷೇತ್ರದಲ್ಲಿ ಎರಡು ಪುಟ್ಟದಾದಂತಹ ಶಿವಲಿಂಗಗಳು ಇದೆ. ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಅದು ಮಹತ್ತರವಾಗಿರ್ತಕ್ಕಂಥದ್ದು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಜಲಾಭಿಷೇಕವನ್ನು ಮಾಡಿ ಇಲ್ಲಿಂದ ಶಿರಡಿಯಲ್ಲಿರ್ತಕ್ಕಂಥ ಬಾಬಾರವರ ದರ್ಶನ ಮಾಡೋಣ. ಅಂದು ವಿಶೇಷವಾಗಿ ಬಾಬಾರವರು ಪ್ರಪ್ರಥಮವಾಗಿ ಬಂದಂಥದ್ದು ಖಂಡೋಬಾ ಸಾನ್ನಿಧ್ಯಕ್ಕೆ. ಖಂಡೋಬಾ ಸಾನ್ನಿಧ್ಯಕ್ಕೆ ಬಂದು ಬಾಬಾರವರು ದರ್ಶನಕ್ಕೆ ಇಲ್ಲಿಗೆ ಬಂದರು. ಇಂದು ನಾವು ಸಹಿತ ಬಂದಿದ್ದೇವೆ. ಇಲ್ಲಿಂದ ಶಿರಡಿಯಲ್ಲಿರ್ತಕ್ಕಂಥ ಬಾಬಾರವ್ರನ್ನ ದರ್ಶನ ಮಾಡೋಣ. ಆದರೆ ಅದಕ್ಕಿಂತ ಮುಖ್ಯವಾಗಿ ತಮ್ಮೆಲ್ಲರೂ ಸಹಿತ ಮನೆಯಲ್ಲೇ ಕೂತು ಖಂಡೋಬನ ದರ್ಶನ ಮಾಡ್ತಿದ್ದೀರಿ. ತಮ್ಮೆಲ್ಲರಿಗೂ ಬಾಬಾರವರ ಖಂಡೋಬಾ ಸಂಪೂರ್ಣ ಅನುಗ್ರಹ ಇರಲಿ. ಖಂಡೋಬಾ ಅಂದರೆ ಸಾಂಬ ಸದಾಶಿವ, ಇಲ್ಲಿ ಶಿವನ ಅನುಗ್ರಹ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಜೊತೆಗೆ ಮೈಲಾರಲಿಂಗೇಶ್ವರ, ನಮ್ಮ ಭಾಗದಲ್ಲಿ ಮೈಲಾರಲಿಂಗ ಅಂತ ಏನು ಹೇಳ್ತೀವೋ ಅದೇ ಪ್ರಕಾರ ಖಂಡೋಬಾ ಅಂತಲೂ ಹೇಳ್ತಾರೆ. ಹಾಗಾಗಿ ಖಂಡೋಬನ ದರ್ಶನ ಮಾಡೋಣ, ಸ್ವಾಮಿಯನ್ನು ವಿಶೇಷವಾದ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರ ಜೀವನದಲ್ಲೂ ಇರ್ತಕ್ಕಂಥ ಕಷ್ಟಗಳು ಬೇಗ ದೂರ ಆಗಲಿ.
ಹಾಗೆ ಬಾಬಾರವರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಖಂಡೋಬಾ ಅನುಗ್ರಹ ಸದಾ ನಿಮಗಿರಲಿ. ಭಗವಂತ ತ್ರಂಭಗಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾ ಮೃತ್ಯೋನ್ಮೃಕ್ಷೀಮಾಮೃತಾತ್ ತ್ರಂಬಕೇಶ್ವರ. ನೋಡ್ತಾ ಇದ್ದೀವಿ. ಆ ಸಾನ್ನಿಧ್ಯದ ಇವತ್ತಿನ 4ನೇ ಜನರೇಷನ್ ಅಂದರೆ ಮಾಂಸಾಪತಿಯವರ ಮರಿಮೊಮ್ಮಗನ್ನ ನಾವು ನೋಡ್ತಾ ಇದ್ದೀವಿ. ಅಂದರೆ 4ನೇ ಜನರೇಷನ್ ಇಲ್ಲಿರ್ತಕ್ಕಂಥ ಶ್ರೀಗಳು ಅವರ 4ನೇ ಜನರೇಷನ್ ನಾವು ನೋಡ್ತಾ ಇದ್ದೀವಿ. ಶಿರಡಿಯಲ್ಲಿ ಇವತ್ತಿಗೂ ಸಹಿತ ಇಂತಹದ್ದು ಸಾಕಷ್ಟು ಕುರುಹಗಳಿದೆ. ಬಾಬರವರು ಓಡಾಡಿರ್ತಕ್ಕಂಥ ಸ್ಥಳ, ಬಾಬರವರ ಪಾದಿಕೆಗಳು, ಬಾಬರವರ ಹಸ್ತದಲ್ಲಿದ್ದಂತಹ ಒಂದು ದಂಡುಕೋಲು, ವಿಶೇಷವಾಗಿ ಬಾಬರವರು ಆ ಒಂದು ಅಗ್ನಿಯನ್ನು ಸ್ಪರ್ಶ ಮಾಡಿರ್ತಕ್ಕಂಥ ಸ್ಥಳ, ಅಗ್ನಿಯನ್ನು ತೆಗೆದಿರ್ತಕ್ಕಂಥದ್ದು. ಅಂದು ಕುದುರೆ ಈ ಭಾಗದಲ್ಲಿ ಬಂದು ತಪ್ಪಿಸ್ಕೊಂಡಾಗ ಕುದುರೆಯನ್ನು ನೋಡಿಕೊಂಡು ಹುಡುಕೊಂಡು ಬಂದಂತಹ ವ್ಯಕ್ತಿಗೆ ಫಸ್ಟು ಅಗ್ನಿಯನ್ನು ಸ್ಪರ್ಶ ಮಾಡಿಸಿಕೊಟ್ಟಂತಹವರು. ಹೀಗೆ 1-2 ಸಾಕಷ್ಟು ಪವಾಡಗಳಿದೆ ಬಾಬರವರ ಸಾನ್ನಿಧ್ಯದಲ್ಲಿ. ಈಗ ಸರಿಸುಮಾರು ಈಗ ನಾವಿಲ್ಲಿರುವ ಸಮಯ ಬೆಳಗ್ಗೆ 10 ಗಂಟೆ. 11 ಗಂಟೆಗೆ ದರ್ಶನಕ್ಕೆ ನಮಗೆ ವ್ಯವಸ್ಥೆ ಇದೆ. ದರ್ಶನಕ್ಕೆ ಹೋಗೋಕ್ಕೂ ಮುನ್ನ ಮಹಾಂಸಾಪತಿಗಳನ್ನು ದರ್ಶನ ಮಾಡ್ಕೊಂಡು ಹೋಗಬೇಕು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬರಬೇಕು. ಇಲ್ಲಿ ಬಂದು ಬಾಬರವರು ಇರ್ತಕ್ಕಂಥದ್ದು. ಯಾಕೆಂದರೆ ಅಂದು ಖಂಡೋಬಾ ದೇವಸ್ಥಾನದ ಪಕ್ಕದಲ್ಲಿ ಮಾಂಸಾಪತಿಗಳು ಇದ್ದದ್ದು, ಇಲ್ಲಿ ಖಂಡೋಬಾ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ದು, ಇಲ್ಲಿಗೆ ಬಂದಾಗ ಬಾಬರವ್ರನ್ನ ಆವೋ ಸಾಯಿ ಅಂತ ಕರೆದದ್ದು, ಇದೆಲ್ಲವೂ ಸಹಿತ ಈ ಕ್ಷೇತ್ರದಲ್ಲೇ. ಇಂತಹ ಪವಾಡಗಳು ಶಿರಡಿಯಲ್ಲಿ ಸಾಕಷ್ಟು ಇದೆ. ಅಷ್ಟೇ ಅಲ್ಲ, ಲಕ್ಷ್ಮೀಬಾಯಿ ಕೊಟ್ಟಿರ್ತಕ್ಕಂಥ ನಾಣ್ಯಗಳು, ಆ ನಾಣ್ಯಗಳನ್ನು ಸಹಿತ ಇವತ್ತು ನಾವು ನೋಡೋರಿದ್ದೇವೆ. ಏನೇ ಆದರೂ ಬಾಬರವರು ಕಲಿಯುಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಪವಾಡ ಪುರುಷರು. ಆ ಪವಾಡವನ್ನು ಇಂದಿಗೂ ಮಾಡ್ತಿದ್ದಾರೆ, ಎಂದಿಗೂ ಮಾಡ್ತಾರೆ, ಎಂದೆಂದಿಗೂ ನಡೆಸ್ತಾನೆ ಹೋಗ್ತಾರೆ. ಹಾಗೆ ಬಾಬರವರ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಬಾಬರವರ ವಸ್ತ್ರವನ್ನು ಬೆಂಗಳೂರಿನ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ಹೊಸದಾಗಿ ಪ್ರವೇಶವಾಗ್ತಿರ್ತಕ್ಕಂಥ ಹೊಸದಾದಂಥ ಒಂದು ನೂತನವಾದಂತಹ ದೇವಾಲಯ, ನಮ್ಮ ಆತ್ಮೀಯರಾದಂಥ ವೆಂಕಟಸ್ವಾಮಿ ನಾಯ್ಡು ಅವರು ಕಟ್ಟಿಸಿರ್ತಕ್ಕಂಥ ಆಲಯ, ಅಲ್ಲಿ ಬಾಬರವರ ಪ್ರತಿಷ್ಠಾಪನೆಗೆ ಇದೆಲ್ಲ ಪೂರ್ವಭಾವಿ ಸಿದ್ಧತೆಯಾಗಿ ನಾವು ಶಿರಡಿಗೆ ಬಂದಿದ್ದೇವೆ. ಇನ್ನು ಬಾಬಾರವ್ರನ್ನ ದರ್ಶನ ಮಾಡೋಣ, ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳನ್ನು ದರ್ಶನ ಮಾಡೋಣ. ಹಾಗೆ ಅವರ 4ನೇ ಜನರೇಷನ್ ಇಲ್ಲಿರ್ತಕ್ಕಂಥದ್ದು, ಅವ್ರನ್ನ ನೋಡಿ ಮಾತಾಡಿದ್ದು ಸಹಿತ ನಾವು ಭಾಳ ಸಂತೋಷ. ಈ ಹಿಂದೆ ನಮ್ಮ ಮನೆಗೂ ಬಂದಿದ್ದರು. ಹಾಗೆ ಆಗ ಪಾದಿಕೆಗಳನ್ನು ತಂದಿದ್ದರು. ಅಂದು ಪಾದಿಕೆಗಳು ಬಂದಾಗ ನಮ್ಮ ವಾಸ್ತುಗೃಹದಲ್ಲಿಟ್ಟು ನಾವು ಪೂಜೆಯನ್ನು ಮಾಡಿದ್ವಿ. ಬಾಬಾರವರ ಪಾದಿಕೆಗಳನ್ನು ನಮ್ಮ ವಾಸ್ತುಗೃಹದಲ್ಲಿ ಬಂದು ಪೂಜೆ ಮಾಡಿದಂಥ ಆ ಸುಂದರವಾದ ಕ್ಷಣ ಇಂದು ನಾವು ನೆನೆಸ್ಕೊಳ್ತಾ ಇದ್ದೀವಿ. ನಮಗಷ್ಟೇ ಆನಂದ. ಹಾಗೆ ಅವರೇ ಸಹಿತ ಗುರುತಿಡಿದು ಅಂದು ನಾವು ನಿಮ್ಮ ಮನೆಗೆ ಪಾದಿಕೆಗಳನ್ನು ತಂದಿದ್ವಲ್ಲ ಅನ್ನೋ ಮಾತು ಹೇಳಿದಾಗಂತೂ ಅದು ಇನ್ನಷ್ಟು ಆನಂದವೇ ಸರಿ. ಏನೇ ಆದರೂ ಇವೆಲ್ಲ ನಮಗೆ ಸಿಗಬೇಕಾದ್ರೆ ಒಂದು ಪೂರ್ವಜನ್ಮದ ಪುಣ್ಯ, ಜೊತೆಗೆ ನಿಮ್ಮೆಲ್ಲರ ಒಂದು ವಿಶೇಷತೆ, ಆ ಪ್ರೀತಿ ವಿಶ್ವಾಸ. ಇನ್ನಷ್ಟು ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಬರೋಣ ಬನ್ನಿ. ये आओ साई खंडोबा मंदिर शिरडी का आराध्य दैवत है और महाराष्ट्र का कुल दैवत है. तो आज यहाँ पे बेंगलोर से महर्षि आनंद गुरु जी दर्शन के लिए आए. उन्होंने मालसापति परिवार की ओर से सभी भक्तजनों को
ಮಾನ್ವಿತ ವಿಚಾರಗಳನ್ನ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಟ್ಟಿದ್ದಾರೆ ಶಿರಡಿ ಕ್ಷೇತ್ರದ ಆವರಣದಲ್ಲಿ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ಈಗಾಗಲೇ ನಾವು ಕೂಡ ಬಾಬಾರವರ ದರ್ಶನವನ್ನು ಮಾಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಿದೆ. ಸಾಕಷ್ಟು ಜನಸಾಗರ ಬಂದಿರತಕ್ಕಂಥದ್ದಿದೆ. ಇಲ್ಲಿ ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದಂದ್ರೆ ಮಿಠಾಯಿ ಪ್ರಸಾದ ಅಂತ. ಅಂದ್ರೆ ಇಲ್ಲಿ ಆಚೆ ಕಡೆ ಅಂಗಡಿಯಲ್ಲೇ ಪ್ರಸಾದ ಅಂದ್ರೆ ಸ್ವೀಟ್ಸ್ ಅನ್ನ ಕೊಡ್ತಕ್ಕಂಥದ್ದಿದೆ. ಪೇಡ ಆ ಥರ ಇರ್ತಕ್ಕಂಥದ್ದು. ಆ ಒಂದು ಸ್ವೀಟ್ ಅನ್ನ ಒಳಗಡೆ ತಗೊಂಡೋದ್ರೆ ಭಗವಂತನ ಪಾದದ ಹತ್ರ ಇಟ್ಬಿಟ್ಟು ಆ ಸ್ವೀಟ್ಸ್ ಅನ್ನ ಕೊಡ್ತಾರೆ. ಅದೊಂದು ವಿಶೇಷತೆ. ಆದರೆ ಇಲ್ಲಿ ಬಾಬಾರವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಾಬಾರವರಿಗೆ ಉದ್ದಿಸ್ತಕ್ಕಂಥ ವಸ್ತ್ರ. ಆ ವಸ್ತ್ರದ ಪ್ರಸಾದ ಬೇಕಾದ್ರೆ ನಿಮಗೆ ಎರಡು ರೀತಿ ಇರ್ತಕ್ಕಂಥದ್ದಿದೆ. ಒಂದು ತಾವಿಲ್ಲಾಗಲೇ ನೋಡ್ಬೋದು, ಇಲ್ಲಾಗಲೇ ವಿಶೇಷವಾಗಿರ್ತಕ್ಕಂಥ ಬಹಳ ರಮಣೀಯವಾಗಿರ್ತಕ್ಕಂಥ ವಸ್ತ್ರಗಳನ್ನು ಕೂಡ ಇಟ್ಟಿರ್ತಕ್ಕಂಥದ್ದಿದೆ. ಇಲ್ಲಿ ವಸ್ತ್ರವನ್ನು ಖರೀದಿ ಮಾಡಿ ಅಲ್ಲಿ ಹೋಗಿ ಬಾಬಾರವರ ಪಾದದ ಹತ್ರ ಇಟ್ಟು ಆ ವಸ್ತ್ರವನ್ನು ಕೊಡ್ತಾರೆ. ಇಲ್ಲ ಅಂದರೆ ತಾವು ಒಳಗಡೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬಾಬಾರವರ ಇರ್ತಕ್ಕಂಥ ಪ್ರಸಾದವನ್ನು ಕೂಡ ಅಲ್ಲೇ ಅದಕ್ಕೆ ಆದಷ್ಟು ಒಂದಷ್ಟು ಹಣ ಇದೆ, ಆ ಹಣವನ್ನು ತಾವು ಕೊಟ್ಟು ಆ ಒಂದು ಪ್ರಸಾದವನ್ನು ಕೂಡ ತಾವು ಖರೀದಿ ಮಾಡ್ಬೋದು. ಇದೇ ರೀತಿ ಸಾಕಷ್ಟು ಇನ್ನಷ್ಟು ಹೆಚ್ಚು ಹೇಳ್ತಾ ಹೋದರೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವಿಷಯಗಳಿರ್ತಕ್ಕಂಥದ್ದಿದೆ. ಇನ್ನು ತಾವೆಲ್ಲರೂ ಕೂಡ ನೋಡ್ಬೋದು ಸಾಕಷ್ಟು ಜನಸಾಗರ ಇರ್ತಕ್ಕಂಥದ್ದಿದೆ. ಇನ್ನೇನು ಸ್ವಲ್ಪ ದೂರದಲ್ಲೇ ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ಬಾಬಾರವರ ಗೋಪುರ ದರ್ಶನ. ನಾವು ಹೇಳೋದೇನಪ್ಪ ಅಂದರೆ ಭಗವಂತನ ಮೂರ್ತಿ ದರ್ಶನ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಭಗವಂತನ ಗೋಪುರವನ್ನು ದರ್ಶನ ಮಾಡಿದರೆ ಭಗವಂತನನ್ನೇ ದರ್ಶನ ಮಾಡಿದಷ್ಟು ಶಕ್ತಿ ಸಿಗ್ತಕ್ಕಂಥದ್ದಿರುತ್ತೆ, ಅಷ್ಟು ಅನುಗ್ರಹ ಸಿಗ್ತಕ್ಕಂಥದ್ದಿರುತ್ತೆ. ಆ ಒಂದು ವಿಶೇಷ ಅನುಗ್ರಹವನ್ನು ತಾವು ಪಡಿಬೇಕು, ಭಗವಂತನ ದರ್ಶನ ಮಾಡಬೇಕು ಅಂದರೆ ತಾವೆಲ್ಲರೂ ಕೂಡ ನಮ್ಮ ಕೈಯಲ್ಲಿ ಒಳಗಡೆ ಇರ್ತಕ್ಕಂಥ ಮೂರ್ತಿಯನ್ನು ತೋರಿಸ್ಲಿಕ್ಕೆ ಕಷ್ಟ ಆದರೂ ಕೂಡ ಆದರೆ ನಾವು ಆ ಒಂದು ಗೋಪುರದ ದರ್ಶನವನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ವಿ. ಹಾಗಾಗಿ ಅದರ ಪ್ರತಿಫಲ ಈಗ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ಬೋದು. ಬಾಬಾರವರ ವಿಶೇಷವಾಗಿರ್ತಕ್ಕಂಥ ಗೋಪುರದ ದರ್ಶನ. ಬೋಲೋ ಶ್ರೀ ಸಾಯಿನಾಥ್ ಮಹಾರಾಜ್ ಕೇ ಜೈ. ನೋಡಿ ಸಾಕಷ್ಟು ಕಡೆ ವಿಶೇಷವಾಗಿರ್ತಕ್ಕಂಥ ವಿಗ್ರಹಗಳು ಕಾಣಿಸುತ್ತೆ. ಒಂದೊಂದು ಬೇರೆ ರೀತಿ ವಿಗ್ರಹಗಳು ಅಂದ್ರೆ ಬೇರೆ ರೀತಿ ಕಲ್ಲುಗಳಿಂದ ಮಾಡಿರ್ತಕ್ಕಂಥದ್ದು ಇರುತ್ತೆ. ಆದರೆ ಬಾಬಾ ವಿಗ್ರಹ ಮಾತ್ರ ಸಂಪೂರ್ಣವಾಗಿ ಅಮೃತ ಶಿಲೆಯ ವಿಗ್ರಹ ಇರತಕ್ಕಂಥದ್ದು. ಬಾಬಾರವರ ವಿಗ್ರಹ ಅಮೃತ ಶಿಲೆಯಲ್ಲಿರ್ತಕ್ಕಂಥದ್ದು, ಬಿಳಿಯ ವರ್ಣದಲ್ಲಿರ್ತಕ್ಕಂಥದ್ದು. ಹೀಗೆ ಈ ರೀತಿ ಬಾಬಾ ವಿಗ್ರಹಗಳಿದೆ. ಇದನ್ನು ತಾವು ಖರೀದಿ ಮಾಡ್ಬೋದು, ತಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು. ಆ ರೀತಿ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳಲ್ಲಿ ತಾವು ಬಾಬಾರ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ವಿಶೇಷವಾಗಿರ್ತಕ್ಕಂಥ ವಿಗ್ರಹಗಳು ಕೂಡ ತಮಗೆ ಸಿಗ್ತಕ್ಕಂಥದ್ದಿದೆ. ಇದೆಲ್ಲವೂ ಕೂಡ ಶಿರಡಿಯಲ್ಲಿ ಮಾತ್ರ. ಅಂದ್ರೆ ಶಿರಡಿಯ ದೇವಸ್ಥಾನದ ಪಕ್ಕದಲ್ಲೇ ಇರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಇದನ್ನೆಲ್ಲ ಮಾರಾಟ ಮಾಡ್ತಕ್ಕಂಥದ್ದಿರುತ್ತೆ. ಇನ್ನ ಬಾಬಾರವರ ಗರ್ಭಗುಡಿಯಲ್ಲಿ ಬಾಬಾರವರು ನೆಲೆಸಿರ್ತಕ್ಕಂಥ ಬಾಬಾರವರ ಸಮಾಧಿ ಇರ್ತಕ್ಕಂಥ ಜಾಗ ಹೇಗಿದೆ ನಾವು ಒಳಗೆ ಹೋಗಿ ತೋರಿಸ್ಲಿಕ್ಕಾಗಲ್ಲ. ಆದರೆ ಅದರ ಚಿತ್ರಣ ಈ ರೀತಿ ಇರ್ತಕ್ಕಂಥದ್ದು ನೋಡಿ. ಸಂಪೂರ್ಣವಾಗಿ ಅದರ ಚಿತ್ರೀಕರಣವನ್ನ ಮಾಡಿರ್ತಕ್ಕಂಥ ಅಂದ್ರೆ ಸಂಪೂರ್ಣವಾಗಿ ಕಾಪಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಒಳಗಡೆ ಹೇಗಿದೆಯೋ ಇಲ್ಲೂ ಕೂಡ ಅದೇ ರೀತಿ ಇರ್ತಕ್ಕಂಥದ್ದು. ಸೇಮ್ ಬಾಬಾರವರು ಒಳಗಡೆ ಯಾವ ರೀತಿ ಇರ್ತಾರೋ ಅದೇ ರೀತಿ ಇಲ್ಲೂ ಕೂಡ ಇರ್ತಕ್ಕಂಥದ್ದು. ತಾವು ಇದನ್ನು ಕೂಡ ಗಮನಿಸಬಹುದು. ಎಷ್ಟು ವಿಶೇಷತೆ ನೋಡಿ. ಕಲೆಗಾರರು ಎಷ್ಟು ನೀಟಾಗಿ ಕಲೆಯನ್ನು ಮಾಡಿರ್ತಕ್ಕಂಥದ್ದು. ಅವರಿಗೂ ಕೂಡ ಬಾಬಾರವರ ಸಂಪೂರ್ಣ ಅನುಗ್ರಹ ಸಿಗಲಿ. ಇನ್ನು ತಾವು ಈ ಒಂದು ಫೋಟೋವನ್ನು ನೋಡ್ಬೋದು. ತಾವು ಯಾವ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ಈ ಫೋಟೋ ಅದೇ ಮೂಲೆಗೆ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದಿರುತ್ತೆ. ಇದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ರೀತಿ ಬಾಬಾರವರ ವಿಗ್ರಹ ಆಗಲಿ ಬಾಬಾರವರ ಫೋಟೋ ಆಗಲಿ ತಾವೆಲ್ಲರೂ ಕೂಡ ತಮ್ಮ ವಾಸ್ತುಗೃಹದಲ್ಲಿಟ್ಟು ಪೂಜೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಬನ್ನಿ, ಇನ್ನು ಸಾಕಷ್ಟು ತಿಳಿಸೋದಿದೆ. ಮಾರ್ಗಬದ್ಧದಲ್ಲಿ ಅದೇ ರೀತಿ ತಿಳಿಸ್ತಾ ಮುಂದಕ್ಕೆ ಹೋಗೋಣ. ಬನ್ನಿ, ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ಶಿರಡಿ ಕ್ಷೇತ್ರದಲ್ಲಿ ಹನುಮನ ದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ. ಇದೇನಪ್ಪ ಶಿರಡಿ ಕ್ಷೇತ್ರದಲ್ಲಿ ಹನುಮನ ದರ್ಶನ ಮಾಡ್ತಾ ಇದ್ದಾರಲ್ಲ ಅಂತ. ಈ ಒಂದು ವೈಪರೀತ್ಯ ಹೇಗೆ ಅಂದರೆ ಪ್ರತಿ ಗ್ರಾಮದಲ್ಲೂ ಕೂಡ ಹನುಮಂತನನ್ನು ಇಡ್ತಾರೆ. ಅದು ಸಹ ಸರ್ವೇ ಸಾಮಾನ್ಯ. ಅದೇ ರೀತಿ ಶಿರಡಿಯ ಗ್ರಾಮದಲ್ಲೂ ಕೂಡ ಗ್ರಾಮವನ್ನು ಕಾಯಲಿಕ್ಕೆ, ಗ್ರಾಮಕ್ಕೆ ಯಾವುದೇ ರೀತಿ ದುಷ್ಟಶಕ್ತಿ ಬರದೇ ಇರಲಿ ಅಂತ ಹನುಮನನ್ನು ಸ್ಥಾಪಿಸಿರ್ತಕ್ಕಂಥದ್ದು. ಇಲ್ಲೂ ಕೂಡ ಬಹಳ ವಿಶೇಷವಾಗಿ ಹನುಮ ಬಹಳ ಎತ್ತರದಲ್ಲಿರ್ತಕ್ಕಂಥದ್ದು.
ತಾವೆಲ್ಲರೂ ಕೂಡ ಹನುಮನನ್ನ ದರ್ಶನ ಮಾಡಿ ಹನುಮನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು. ನಾನು ಕೂಡ ಬಂದಿದ್ದೇನೆ. ತಾವೆಲ್ಲರೂ ಕೂಡ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ ತಾವೆಲ್ಲರೂ ಕೂಡ ಹನುಮನ ಆಶೀರ್ವಾದವನ್ನು ತಗೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬೋಲೋ ಶ್ರೀ ಹನುಮಾನ್ ಮಹಾರಾಜ್ ಕಿ ಜೈ. ಆಗ ಬಾಬಾ ಕೂಡ ರಾಮರ ನಾಮಮಂತ್ರವನ್ನು ಜಪ ಮಾಡ್ತಾ ಇದ್ರು. ಶ್ರೀರಾಮ ಜೈ ರಾಮ ಜೈ ಸೀತಾರಾಮ, ಶ್ರೀರಾಮ ಜೈ ರಾಮ ಜೈ ಸೀತಾರಾಮ, ಶ್ರೀರಾಮ ಜೈ ರಾಮ ಜೈ ಸೀತಾರಾಮ. ಅದೇ ರೀತಿ ಬಾಬಾರವರು ಕೂಡ ಹೇಗೆ ರಾಮರ ಜಪವನ್ನು ಮಾಡಿದ್ರು ಅದೇ ರೀತಿ ಇಂದು ರಾಮರ ವಿಗ್ರಹವನ್ನು ಕೈಯಲ್ಲಿಟ್ಕೊಂಡು ನಾನು ಕೂಡ ಶಿರಡಿ ಕ್ಷೇತ್ರದಲ್ಲಿ, ಅದರಲ್ಲೂ ಬಹಳ ಪ್ರಸಿದ್ಧ ಕ್ಷೇತ್ರದಲ್ಲಿ ಶ್ರೀರಾಮಚಂದ್ರರ ನಾಮ ಸಂಕೀರ್ತನೆಯನ್ನು ಜಪ ಮಾಡ್ತಕ್ಕಂಥದ್ದಿದೆ. ಬನ್ನಿ ತಾವು ಕೂಡ ಶ್ರೀರಾಮ ನಾಮ ಮಂತ್ರವನ್ನು ಜಪ ಮಾಡೋಣ. ಸಾಯಿಬಾಬಾರವರ ಜೀವನ ಚರಿತ್ರೆ, ವಿಶೇಷವಾಗಿರ್ತಕ್ಕಂಥ ಶಿರಡಿ ಗ್ರಾಮದ ಮತ್ತು ಶಿರಡಿಯ ಸುತ್ತಮುತ್ತ ಗ್ರಾಮದ ವಿಶೇಷವಾಗಿರ್ತಕ್ಕಂಥ ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಮ್ಯೂಸಿಯಂ. ಈ ಮ್ಯೂಸಿಯಮಲ್ಲಿ ಬಾಬಾರವರು ಹೇಗೆ ಬಂದರು, ಶಿರಡಿಗೆ ಬಂದಾಗ ಹೇಗಿತ್ತು, ಬಂದ ಪ್ರಥಮ ಆ ಒಂದು ಸುಂದರವಾದ ಕ್ಷಣ ಹೇಗಿದ್ದರು, ಯಾರು ಬರಮಾಡಿಕೊಂಡ್ರು, ಜೊತೆಗೆ ಬಾಬಾರವ್ರ ಜೊತೆ ಇದ್ದಂತಹ 4 ಜನ ಆತ್ಮೀಯ ಭಕ್ತರಿದ್ರಲ್ಲ ಆ ಭಕ್ತರು, ಮತ್ತು ಅಲ್ಲಿ ಬಾಬಾರವರು ಪ್ರತಿ ದಿವಸ ಅವರು ಬರ್ತಿರ್ತಕ್ಕಂಥ ಆ ಲಕ್ಷ್ಮೀಬಾಯಿ ಅವರ ಮನೆ, ಜೊತೆಗೆ ಲಕ್ಷ್ಮೀಬಾಯಿಗೆ ತಾವು ಕೊಟ್ಟಿರ್ತಕ್ಕಂಥ ನಾಣ್ಯಗಳು, 1-2 ಸಂಪೂರ್ಣ ಚರಿತ್ರೆಯನ್ನೇ ಈ ಒಂದು ಮ್ಯೂಸಿಯಂ ಅಲ್ಲಿ ಎಲ್ಲವೂ ಸಹ ಸಿದ್ಧಪಡಿಸಿದ್ದಾರೆ. करुणा तोरो प्रभुवे कलियुग हरिण साईरा कलियुग वासा प्रभु मुनि परमेश्वरा परम दयालु विभो संत साधु जन वंदिता अंतर्यामी स्वामी मुदित भजे भक्तरगे तोरिद द्वार कमाई धन संपदा सौभाग्यवा निडुवा साई गिरा दान धर्म दया इदु मात्र दूरित निवारण मंत्र गुरुदत्ता साई सद्गुरु प्राण कमाई साई जीवन विभूति ಹರಿಸಿದ ಶರಣರಿಗೆಲ್ಲ ದೂರ ಮಾಡಿದ ಭವ ಪ್ರೀತಿ ಸದ್ಗುರು ಸಾಯಿಯತಿ ಶಿರಡಿ ಸಿಂಹಾಸನ ಹತ್ತಿದ ಕೇಸರಿ ವಸನ ದಯ ಮಾಡೋ ಈ ದಾಸನ ಮುರಿಯನ್ನಾಲಿಸಿ ಸಾಯಿ ನೋಡಲು ಸಾಯದ ಕನ್ನೆರಡು ಶಿರಡಿ ಸಾಯಿ ಪೃಥ್ವೇ ಶಿಲಾಮೂರ್ತಿಯಲ್ಲಿ ಕಾಯಿರುವ ಮಾನವರು ಪಾತಾಳಿ ಧರ್ಮ ರಕ್ಷೆಗೆ ತಾನಿರುತ್ತ ಅಮೃತ ಶಿಲೆಯಲ್ಲಿಂದು ಮಹಿಮೆ ತೋರಿದ ಸಾಯಿರ ಮಾನವನೋ ಕೃಪೆಯೆಂದು ಗುರುದತ್ತಾ ಸಾಯಿ प्रतिदिन दीपाराधना आरती किरणा शिरडी क्षेत्र तपोवन साईया अमला अमृत साई अभिषेक पंचामृत उदका साई राम पादोदक नीडित मदति सुख अजय राम ऋषि साईरा सुजगर मन दुडिय विजय बिहारी साईरा भजने निरंतर श्रीकर शुभ कर साईरा सतत लोक जन बंधु मुक्ति गिदावे तोयद भक्ति गिदाविद. ಇದುವರೆಗೂ ನಾವು ಶಿರಡಿ ಕ್ಷೇತ್ರದ ದರ್ಶನವನ್ನ ಮಾಡಿದ್ದಾಯಿತು. ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ಚಿಕ್ಕಲ್ಲಸಂದ್ರದಲ್ಲಿ ಬಾಬಾರವರ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಗೋಪುರದ ಕಳಶವನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು. ಈ ದೃಶ್ಯಗಳನ್ನು ಹೇಗೆ ನೆರವೇರಿಸಲಾಯಿತು ನೋಡ್ಕೊಂಡು ಬರೋಣ.
ರಾಮನಗರ ವಾರ್ಡು ಇಟ್ಟಮಡುಗು ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ಒಂದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇತ್ತು. ಅದು ತುಂಬ ಶಿಥಿಲಗೊಂಡು ಈ ಮಳೆ ನೀರು ನಿಂತು ತುಂಬ ಅನಾನುಕೂಲಗಳು ನಡೀತಾ ಇದ್ವು. ಈ ಭಾಗದ ಜನಕ್ಕೆ ಒಂದು ದೇವಾಲಯ ಇರಲಿಲ್ಲ. ಶ್ರೀ ಆನಂದ ಗುರೂಜಿಯವರಲ್ಲಿ ನಾವು ಹೋಗಿ ಕೇಳ್ಕೊಂಡಾಗ ಅದಕ್ಕೆ ಸಮಯ ಬರಬೇಕು, ಸಮಯ ಬರುತ್ತೆ, ಸಮಯ ಬಂದಾಗ ಅದನ್ನು ನಿರ್ಮಾಣ ಮಾಡೋಣ, ಪ್ರತಿಷ್ಠಾಪನೆ ಮಾಡೋಣ. ಅದೇ ರೀತಿಯಾಗಿ ನಾವು ಶಿರಡಿಗೆ ಹೋಗಿ ಬಂದು ಆ ಒಂದು ಸಾಯಿಬಾಬಾ ಅವರ ಸನ್ನಿಧಿಯಿಂದ ಒಂದು ವಸ್ತ್ರವನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ಪಾದುಕೆಗಳನ್ನು ತೆಗೆದುಕೊಂಡು ಬಂದು ನಾವು ನಿರ್ಮಾಣ ಮಾಡಬೇಕಂತೇಳಿ ಸೂಚನೆಯನ್ನು ಕೊಟ್ಟಿದ್ದರು. ಸಾಯಿಬಾಬಾ ವಿಗ್ರಹವನ್ನು ಸಹ ನಾನು ಶಿರಡಿಯಿಂದನೇ ಮಾಡಿಸಲಾಯಿತು. ಅದೇ ರೀತಿಯಾಗಿ ಮೊನ್ನೆ ಶಿರಡಿಗೆ ಹೋಗಿದ್ವಿ, ಆ ಒಂದು ವಸ್ತ್ರವನ್ನು ಸಹ ತಂದಿದ್ದೀವಿ. ಆ ವಸ್ತ್ರವನ್ನು ಇವತ್ತು ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಆನಂದ ಗುರೂಜಿಯವರ ಹಸ್ತಗಳಿಂದ ನಾವು ಸಾಯಿಬಾಬಾ ಅವರನ್ನು ಮೆರವಣಿಗೆ ಮಾಡಿ ಪ್ರತಿಷ್ಠಾಪನೆ ಮಾಡಲಿದ್ದೇವೆ. ಎಲ್ಲರಿಗೂ ಈ ಭಾಗದ ಜನತೆಗೆ ಒಳ್ಳೆಯದಾಗಲಿ.
ಬಾಬಾರವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹೇಗೆ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು, ಗೋಪುರದ ಕಳಶವನ್ನು ಮೆರವಣಿಗೆ ಮೂಲಕ ಹೇಗೆ ಅದ್ಧೂರಿಯಾಗಿ ಕರೆತರಲಾಯಿತು ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಶಿರಡಿಯಿಂದ ತಂದಂತಹ ವಸ್ತ್ರದ ಕುರಿತು ಚಿಕ್ಕಲಸಂದ್ರ ದೇವಾಲಯದಲ್ಲಿ ಮಾತನಾಡಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಬಾಬಾರವರ ಸಾನ್ನಿಧ್ಯದಲ್ಲಿ ಶಿರಡಿಯಲ್ಲಿ ಬಾಬಾರವರ ದರ್ಶನ ಮಾಡಿ, ದರ್ಶನ ಆದ ನಂತರ ಬಾಬಾರವರ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಬೇಕು. ಅನುಷ್ಠಾನಕ್ಕಾಗಿ ನೂತನವಾಗಿ ಪ್ರತಿಷ್ಠಾಪನೆಗೊಳ್ತಿರ್ತಕ್ಕಂಥ ಈ ಸುಂದರವಾದಂಥ ಈ ಒಂದು ಪುಟ್ಟ ಆಲಯ, ಇದು ಪುಟ್ಟ ಆಲಯವೇ ಆದರೂ ಸಾಕ್ಷಾತ್ ಬಾಬಾರವರೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಿರಡಿಯಿಂದ ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದನ್ನು ತಾವೆಲ್ಲರೂ ದರ್ಶನ ಮಾಡಿದ್ರಿ. ಬೆಂಗಳೂರು ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸಬೇಕು ಅಂದಾಗ ಆಗ ತಂದದ್ದು ಈ ಪಾದಕೆಗಳನ್ನು. ಈ ಪಾದಗಳು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮೂಲ ಸಾನ್ನಿಧ್ಯದ ಆ ವಿಶೇಷವಾಗಿರ್ತಕ್ಕಂತಹ ದ್ವಾರಕಮಯ ಮುಂಭಾಗದಲ್ಲಿ ಅಲ್ಲಿ ನಾವು ತಂದಂಥದ್ದು. ದ್ವಾರಕಮಯ ಮುಂಭಾಗದಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸಾಕಷ್ಟು ಪಾದಕೆಗಳ ಮಧ್ಯದಲ್ಲಿ ಕಂಡು ಬಂದಂಥದ್ದೇ ಈ ಪಾದಕೆ. ಇದೆಲ್ಲ ಒಂದು ಭಾಗ ಆಯಿತು. ಆದರೆ ನಮ್ಮ ಕೋರಿಕೆ ಇದ್ದದ್ದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯದಲ್ಲಿ ಬಾಬಾರವರು ಧರಿಸಿರ್ತಕ್ಕಂಥ ವಸ್ತ್ರವನ್ನು ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ಬಾಬಾರವರ ಮೂಲ ಸಾನ್ನಿಧ್ಯ ಅಂದರೆ ಶಿರಡಿಯಿಂದ ಚಿಕ್ಕಲಸಂದ್ರದಲ್ಲಿ ನಡೀತಿರ್ತಕ್ಕಂಥ ಬಾಬಾ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನೂತನವಾದಂಥ ವಿಗ್ರಹ ಪ್ರತಿಷ್ಠಾಪನೆಗೆ ಒಂದು ವತ್ಸರ ಬೇಕು. ಆ ವಸ್ತ್ರವನ್ನು ತರಲಿಕ್ಕಾಗಿಯೇ ನಾವು ಶಿರಡಿಗೆ ಬಂದದ್ದು. ವಸ್ತ್ರವನ್ನು ತರಲಿಕ್ಕಾಗಿ ಶಿರಡಿಗೆ ಬಂದ್ವಿ. ಆದರೆ ಕಡೆಯವರೆಗೂ ಬಾಬಾರವರ ಸಾನ್ನಿಧ್ಯದ ಒಂದು ವಸ್ತ್ರ ನಮಗೆ ಸಿಗಲಿಲ್ಲ. ಆದರೆ ಬಾಬಾರವರೇ ಹುಟ್ಟಂಥದ್ದು, ಬಾಬಾರವರಿಗೆ ತೊಡಿಸಿದಂಥ ವಸ್ತ್ರ ನಾವು ತಂದಿದ್ದು ಸಾಕಷ್ಟು ಇದೆ. ಆದರೂ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೋರಿಕೆ ನಮಗೆ ಈಡೇರಲೇ ಇಲ್ಲ. ಆ ಈಡೇರ್ತಿದ್ದಂತಹ ಕಾಲ ಇನ್ನೇನು ಪ್ರಯಾಣವನ್ನು ಬೆಳೆಸಬೇಕು. ಮಧ್ಯಾಹ್ನ 2:02ವರೆಗೆ ನಾವು ಅಲ್ಲಿಂದ ಕೋಪರಗಾವ್ಗೆ ಹೊರಡಬೇಕು. ಕೋಪರಗಾವ್ಗೆ ಹೊರಡಬೇಕು ಅಂತ ನಾವು ಮಾರ್ಗ ಮಧ್ಯದಲ್ಲಿ ಆಗ ನಮಗೆ ಪ್ರಾರ್ಥನೆ ಮಾಡಿ ಬಾಬಾರವ್ರನ್ನ ಒಮ್ಮೆ ಪ್ರಾರ್ಥನೆ ಮಾಡಿದ್ದು ಉಂಟು. ಬಾಬಾ, ನಾನು ಬಂದಿದ್ದಾಯಿತು, ನನಗೆ ವಸ್ತ್ರ ಒಂದು ಸಿಗಲಿಲ್ಲ, ನಿನ್ನ ದರ್ಶನ ಯಥೇಚ್ಛವಾದಂಥ ರೀತಿ ಆಯಿತು. ದರ್ಶನ ನನಗೆ ಸಾಕಪ್ಪ ಅನ್ನೋ ಮಟ್ಟಕ್ಕೂ ದರ್ಶನವನ್ನು ನೀನು ಕೊಟ್ಟಿದ್ಯಾ. ಆದರೆ ನನ್ನ ಮಾತಿನಂತೆ ಅಥವಾ ನೀನು ನನಗೆ ಕೊಡಬೇಕಾಗಿರ್ತಕ್ಕಂಥ ನಿನ್ನ ಮೈಮೇಲಿರ್ತಕ್ಕಂಥ ಒಂದು ವಸ್ತ್ರವನ್ನು ಇಲ್ಲಿ ಬಾಬಾರವರಿಗೆ ಅರ್ಪಣೆ ಮಾಡಬೇಕಾಗಿರ್ತಕ್ಕಂಥ ಆ ಸುಂದರವಾದ ಗಳಿಗೆ ನನಗೆ ಕೂಡಿ ಬರಲಿಲ್ವಲ್ಲ ಅಂತ ಅಂದ್ಕೊಳ್ಳೋಷ್ಟೊಳಗೆ ಒಬ್ಬ ವ್ಯಕ್ತಿ ಒಂದು 2 ವೀಲರಲ್ಲಿ ಬಂದು ಈ ವಸ್ತ್ರವನ್ನು ಬಾಬಾರವರ ಸಾನ್ನಿಧ್ಯದಲ್ಲಿ ನೀವು ಅಪೇಕ್ಷೆ ಇಟ್ಟಿದ್ರಲ್ಲ, ಆಫೀಸಲ್ಲಿ ನಿಮಗೆ ವಿಚಾರವನ್ನು ಪುರುಷಿದ್ರಲ್ಲ, ಇದು ಬಾಬಾರವರ ವಸ್ತ್ರ ತಗೊಳ್ಳಿ ಅಂತ ಹೇಳಿದ್ದಷ್ಟೇ ನನಗೆ ಗೊತ್ತಿದ್ದು. ಯಾಕೆಂದರೆ ವಸ್ತ್ರ ನಾನು ಬಾಬಾರ ಆಫೀಸಲ್ಲಿ ಕೇಳಿದ್ದು ನಿಜ. ಅಲ್ಲಿರ್ತಕ್ಕಂಥ ಕಾರ್ಯನಿರ್ವಾಹಕಾಧಿಕಾರಿಗಳು, ಅಲ್ಲಿನ ಕಮಿಷನರು ಇವರೆಲ್ಲರ ಸಮ್ಮುಖದಲ್ಲೇ ಮಾತಾಡಿದ್ದು. ಆದರೆ ಮಾತಾಡಿದಾಗ ಆ ವ್ಯಕ್ತಿ ಇಲ್ಲ. ನಾನು ಎಲ್ಲಿ ಇಳ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಚರಿತ್ರೆ ಅವ್ರಿಗೆ ಗೊತ್ತಿಲ್ಲ. ಎಲ್ಲಿ ನಾನು ವಸತಿ ಇತ್ತು ಆ ವಸತಿ ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ 2 ವೀಲರಲ್ಲಿ ಬಂದು ಕೊಟ್ಟೋದಂಥ ವ್ಯಕ್ತಿ ಯಾರು ಎಂಬತಕ್ಕಂಥದ್ದು ಇನ್ನೂ ರಹಸ್ಯವಾಗೇ ಇದೆ. ಆದರೆ ಬಾಬಾರವರ ಮೇಲಿದ್ದಂಥ ವಸ್ತ್ರ ನಾನು ನೋಡಿದ್ದೆ. ಈ ಒಂದು ಗ್ರೀನ್ ವಸ್ತ್ರ ಏನಿದೆ, ಹಸಿರು ವಸ್ತ್ರ ಏನಿದೆ, ಈ ವಸ್ತ್ರ ಬಾಬಾರವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿದ್ದಂಥದ್ದು. ಅದೇ ನನ್ನ ಕೈಗಳಿಗೆ ಬಂದದ್ದು. ಇದನ್ನು ತಾವು ಇವತ್ತೆಲ್ಲರೂ ನೋಡ್ತಾ ಇದ್ದೀರಿ. ನೀವೆಲ್ಲ ನೋಡ್ತಿರ್ತಕ್ಕಂಥ ಈ ವಸ್ತ್ರ ಜೊತೆಗೆ ಈ ಪಾದಕೆಗಳನ್ನು ಬಾಬಾರವರ ಸಾನ್ನಿಧ್ಯದಲ್ಲಿಟ್ಟು ಪೂಜಿಸಿ ನಾಳೆ ಬಾಬಾರವರ ಅಲಂಕಾರಕ್ಕೆ ಇದೇ ವಸ್ತ್ರವನ್ನು ಧರಿಸಬೇಕು ಎಂಬತಕ್ಕಂತಹ ಮಹದಾಸೆ ನಮ್ಮದಾಗಿದೆ. ಬಹುಶಃ ಈ ಒಂದು ವಸ್ತ್ರವನ್ನು ಸ್ಪರ್ಶಿಸಿ ಮುಟ್ಟಿ ನಮಸ್ಕಾರ ಮಾಡುವಂಥ ಭಾಗ್ಯ ನಿಮ್ಮದೆಲ್ಲರದು ಆಗಿದೆ. ಹಾಗೆ ಈ ವಸ್ತ್ರ ದರ್ಶನ ಮಾಡ್ತಿರ್ತಕ್ಕಂಥ ನಿಮ್ಮೆಲ್ಲರ ಜೀವನ ಪಾವನವಾಗಲಿ, ಬಾಬಾರವರ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ಮತ್ತೊಮ್ಮೆ ನಾನು ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ. ಇವತ್ತು ಬಾಬಾರವರ ಪ್ರತಿಷ್ಠಾಪನಾ ಕರ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ನಮ್ಮ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿದ್ದುಕೊಂಡು ಆಗಮ ಮತ್ತು ವಿಶೇಷವಾಗಿರ್ತಕ್ಕಂಥ ರೀತಿ ಆಗಮಶಾಸ್ತ್ರ ಪ್ರಕಾರ, ಅದರಲ್ಲೂ ಶೈವಾಗಮ ಪ್ರಕಾರ ಬಾಬಾರವರ ಪ್ರತಿಷ್ಠಾಪನೆ ಆಗ್ತಿದೆ. ಸತ್ಯನಾರಾಯಣ ಸ್ವಾಮಿಯ ಪ್ರತಿಷ್ಠಾಪನಾ ಕ್ರಮ ನಡೆದಿದೆ. ಕುಂಭಾಭಿಷೇಕದ ಈ ವಿಶೇಷವಾಗಿರ್ತಕ್ಕಂಥ ಘನ ನೇತೃತ್ವವನ್ನು ನಮ್ಮ ಸೋಮಸುಂದರ ದೀಕ್ಷಿತರವರು ನಡೆಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತರತಕ್ಕಂಥ ವಿಚಾರ. ಯಾಕೆಂದರೆ ಆಗಮಶಾಸ್ತ್ರ ಪ್ರಕಾರ ಪ್ರತಿಷ್ಠಾಪನಾ ಕ್ರಮ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದಿಪೂಜಿತನೂ ಅಗ್ರಗಣ್ಯನೂ ಆದಂಥ ಗಣಪನ ಆರಾಧನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗಣಾನಾಂತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾನುಪವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಮಸ್ಸೇದಸಾದನಂ ಮಹಾಗಣಾಧಿಪತಿ ನಮಃ. ಯಾವುದೇ ಒಂದು ಜವಾಬ್ದಾರಿ ಅಥವಾ ಆದರೂ ಅದನ್ನು ಪೂರ್ವಭಾವಿಯಾಗಿ ಅದರ ಒಂದು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಹೊರುವಂಥ ಕಾಯಕ ಇದೆಯಲ್ಲ, ಅದು ಬಹಳ ವಿಶೇಷವೇ ಸರಿ. ಅಂತಹ ಕಾಯಕವನ್ನು ನನ್ನ ಯಾವುದೇ ಆಧ್ಯಾತ್ಮಿಕವಾದಂಥ ದೇವಾಲಯ ಪ್ರತಿಷ್ಠಾಪನೆಗಳಲ್ಲಿ ಸಾಕಷ್ಟು ಪ್ರತಿಷ್ಠಾಪನಾ ಕ್ರಮಗಳನ್ನು ನಮ್ಮ ಸೋಮಸುಂದರ ದೀಕ್ಷಿತರವರು ಮತ್ತು ಅವರ ಸಂಗಡಿಗರು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಹೀಗಿರುವಂತಹ ಇಂತಹ ಒಂದು ಸುಂದರವಾದಂಥ ಗಳಿಗೆ ಅವರ ಘನ ನೇತೃತ್ವದಲ್ಲಿ ನಡೀತಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರುವ ಕಾಯಕ ಇನ್ನಷ್ಟು ಅಚ್ಚುಕಟ್ಟಾಗಿ ನಡೀಲಿ, ಇನ್ನಷ್ಟು ವಿಶೇಷವಾಗಲಿ. ಗಣಪನ ಸತ್ಯನಾರಾಯಣ ಸ್ವಾಮಿಯ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ
ನಾನು ಬಾಬಾರವರು ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಜೊತೆಗೆ ಯಾವುದೇ ವೇದ ಮಂತ್ರಗಳಾಗಲಿ, ವೇದ ಮಂತ್ರಗಳು ಮತ್ತು ಅನುಷ್ಠಾನ, ಜವಾಬ್ದಾರಿತವಾದಂಥ ಕಾಯಕ, ಪ್ರತಿಷ್ಠಾಪನಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ನಡೀಲಿ ಅಂತ ನಮ್ಮ ವೆಂಕಟಸ್ವಾಮಿ ನಾಯ್ಡು ಅವರಂತೂ ಪದೇ ಪದೇ ನನ್ನ ಕಿವಿಯಲ್ಲಿ ಮಾತು ಹೇಳೋರು. ಯಾಕೆಂದರೆ ಸಾಕಷ್ಟು ದಿನಗಳು, ಸಾಕಷ್ಟು ಮುಹೂರ್ತಗಳು ತಪ್ಪಿ ಹೋಗಿರ್ತಕ್ಕಂಥದ್ದು. ಎಷ್ಟೋ ಮುಹೂರ್ತಗಳನ್ನ ಇಟ್ಟು ಆ ಮುಹೂರ್ತಗಳಲ್ಲಾಗಲಿಲ್ಲ, ಈ ಮುಹೂರ್ತದಲ್ಲಾಗಲಿಲ್ಲ, ಯಾವಾಗ ಈ ಪ್ರತಿಷ್ಠಾಪನೆ ಎಂಬತಕ್ಕಂಥ ಮಾತು ಸಾಕಷ್ಟು ಬಾರಿ ನನ್ನ ಮುಂದೆ ಬಂತು. ಅದೇನೇ ಬಂದರೂ ಶಾಸ್ತ್ರ, ಆಗಮಶಾಸ್ತ್ರ ಜೊತೆಗೆ ಭಗವಂತನ ಆ ಲೀಲೆಗಳು, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರು ಯಾವ ಮುಹೂರ್ತದಲ್ಲಿ ಇಲ್ಲಿ ಕೂತ್ಕೊಳ್ಬೇಕಾಗಿದೆಯೋ, ಈ ಸುತ್ತಮುತ್ತ ಇರ್ತಕ್ಕಂಥ ಭಕ್ತರನ್ನ ಅವರು ಹರಿಸುವಂಥ ಮಾರ್ಗ ಹೇಗಾಗಬೇಕಾಗಿದೆಯೋ ಅದೆಲ್ಲವೂ ಆ ಕಾಲದಲ್ಲೇ ನಡೀತಕ್ಕಂಥದ್ದು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನನ್ನ ಆತ್ಮೀಯರಾದಂತಹ ಸೋಮಸುಂದರ ದೀಕ್ಷಿತರವರು ಇದೇ ಥರ ಧರ್ಮ ಕಾರ್ಯಗಳನ್ನು ಇನ್ನಷ್ಟು ಹೆಚ್ಚು ಚೆನ್ನಾಗಿ ನಡೆಸಲಿ, ಇನ್ನಷ್ಟು ವಿಶೇಷವಾದ ಕಾರ್ಯಕ್ರಮ ನಡೆಸಲಿ ಅನ್ನೋದು ನಮ್ಮ ಉದ್ದೇಶ. ಇವತ್ತಿನ ಈ ಧರ್ಮ ಕಾರ್ಯವನ್ನು ವೆಂಕಟಸ್ವಾಮಿ ನಾಯ್ಡು ಅವರು ಬಹಳ ಜವಾಬ್ದಾರಿ ತೆಗೆದುಕೊಂಡು ಅವರಲ್ಲಿರ್ತಕ್ಕಂಥ ಅವರ ಸಹಚರರು ಜೊತೆ ಎಲ್ಲರ ಸಮ್ಮುಖದಲ್ಲಿ ಅವರ ಕುಟುಂಬ ಪರಿವಾರ ಸಮೇತ ನನ್ನೊಂದಿಗೆ ಶಿರಡಿಗೆ ಬಂದು ಬಾಬಾರವ್ರನ್ನ ದರ್ಶನ ಮಾಡಿ ಅವರು ಸಹಿತ ಒಂದು ಅಪ್ಪಣೆ ಕೇಳಿದ್ರು, ಅವರು ಸಹಿತ ಕೋರಿಕೆ ಕೇಳಿದ್ರು. ಬಾಬಾ ನಿನ್ನ ಮೇಲಿರ್ತಕ್ಕಂಥ ವಸ್ತ್ರ ನಮ್ಮ ಗ್ರಾಮಕ್ಕೆ ಬೇಕು, ನಮ್ಮ ಚಿಕ್ಕಲ್ಸಂದ್ರ ವಾರ್ಡಲ್ಲಿರ್ತಕ್ಕಂಥ ಬಾಬಾ ಆಲಯಕ್ಕೆ ನಿಮ್ಮ ವಸ್ತ್ರವನ್ನು, ನಿಮ್ಮ ಪಾದಿಕೆಗಳನ್ನು ಅಲ್ಲಿಟ್ಟು ಪೂಜಿಸುವಂಥ ಭಾಗ್ಯ ನಮ್ಮದಾಗಬೇಕು. ಸಾಕಷ್ಟು ಬಾರಿ ಮುಹೂರ್ತವನ್ನು ಇಟ್ಟಿದ್ದೀವಿ, ನೀನು ಬಂದು ಕೂತಿಲ್ಲ, ಆದರೆ ಈ ಬಾರಿಯಾದರೂ ನೀನು ಬಂದಲ್ಲಿ ಕೂರಬೇಕು, ಬಂದು ಬರ್ತಕ್ಕಂಥ ಭಕ್ತರನ್ನು ಹರಿಸಬೇಕು ಎಂಬತಕ್ಕಂಥ ಕೋರಿಕೆ ಅವ್ರದ್ದು. ಅವ್ರಿಗೂ ಸಹಿತ ಬಾಬಾರವರ ಅನುಗ್ರಹ ಅವ್ರಿಗೂ ಸಿಗಲಿ ಬಾಬಾ. ಹಾಗೆ ಈಗ ತಾವು ನೋಡ್ತಿರ್ತಕ್ಕಂಥ ಈ ವಸ್ತ್ರವೇ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಆ ವಿಶೇಷವಾಗಿರ್ತಕ್ಕಂತಹ ವಸ್ತ್ರ ವಿಗ್ರಹದ ಮೇಲಿದ್ದಂಥದ್ದು. ಬಾಬಾ ಅವರ ಮೇಲಿದ್ದಂಥ ಈ ವಸ್ತ್ರವನ್ನು ಇವತ್ತಿನ ದಿವಸ ದೈವ ಸಾನ್ನಿಧ್ಯದಲ್ಲಿಟ್ಟು ನಾಳೆ ಬಾಬಾರವರಿಗೆ ಅಲಂಕಾರ ಮಾಡುವಂಥ ಕಾಯಕ ನಾವು ಮಾಡ್ತಿದ್ದೀವಿ. ಬಾಬಾ ಸಾಯಿನಾಥ ಮೂಲ ಸಾನ್ನಿಧ್ಯದ ಮೇಲಿದ್ದಂಥ ವಸ್ತ್ರವನ್ನೇ ಬಾಬಾರವರೇ ಒಂದು ಪವಾಡ ಎಂಬಂಥ ರೀತಿ ಕಳಿಸ್ಕೊಟ್ಟಿರ್ತಕ್ಕಂಥ ವಸ್ತ್ರವನ್ನು ತಾವು ದರ್ಶನ ಮಾಡಿದ್ದೀರಿ. ನೋಡಿ, ಒಂದು ಆಧ್ಯಾತ್ಮಿಕತೆ, ಧಾರ್ಮಿಕತೆ ನಡೀತಿರ್ತಕ್ಕಂಥ ಮಹಾಯಜ್ಞ ಜೊತೆಗೆ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹ ಸುಮಾರು ದಿನಗಳಿಂದ ಕಾದು ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ಸ್ವಾಮಿಯ ಪ್ರತಿಷ್ಠಾಪನಾ ಕ್ರಮ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ಆರಾಧನಾ, ಹಾಗೆ ಈಗ ನಡೀತಿರ್ತಕ್ಕಂತಹ ಪ್ರತಿಷ್ಠಾಪನಾ ಕ್ರಮದ ಉಪಾಂಗ ಹೋಮಗಳೇನಿದೆ ಎಲ್ಲ ಹೋಮಗಳನ್ನು ಸಹಿತ ಮಹಾಪೂರ್ಣಾವತಿಯನ್ನು ಹಾಗೆ ಪ್ರತಿಷ್ಠಾಪನಾ ಕ್ರಮದ ಮೂಲ ಒಂದು ಅನುಷ್ಠಾನವನ್ನು ನೋಡಿ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಹೊರಡಿ. ತಾವೆಲ್ಲರೂ ಸಮಾಧಾನ ಚಿತ್ರ ಕೂತ್ಕೊಳ್ಳಿ, ನಡೀತಕ್ಕಂಥ ಮಹಾಯಜ್ಞವನ್ನು ಕಣ್ತುಂಬಿಸ್ಕೊಳ್ಳಿ, ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಬೋಲೋ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಬೆಂಗಳೂರಿನ ಚಿಕ್ಕಲಸಂದ್ರದಲ್ಲಿ ಬಾಬಾರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹೇಗೆ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಅಂತ ನೋಡ್ತಾ ಇದ್ವಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಬಾಬಾರವರಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ದಾರೆ. ಪೂಜಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸೋಣ. ಸತ್ಯನಾರಾಯಣ ಸ್ವಾಮಿ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರು ಹಾಗೂ ಗಣಪತಿ
ವಿಶೇಷವಾಗಿ ಗರುಡ ವಾಹನ ಜೊತೆಗೆ ಬಲಿಪೀಠ ಇದೆಲ್ಲವೂ ಸಹಿತ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನೂತನವಾದಂತಹ ವಿಗ್ರಹಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ವಾಮಿಗೆ ಜಲಾದಿವಾಸ, ಕ್ಷೀರಾದಿವಾಸ, ಪುಷ್ಪಾದಿವಾಸ, ಶಯಾದಿವಾಸ ಎಲ್ಲ ತರಹ ವಾಸಗಳಲ್ಲೂ, ಅದರಲ್ಲೂ ಧಾನ್ಯಾದಿವಾಸ, ನವರತ್ನಗಳಲ್ಲೂ ಸಹಿತ ಇಷ್ಟೆಲ್ಲ ವಿಶೇಷವಾಗಿ ಸ್ವಾಮಿಗೆ ವಿಶೇಷವಾದಂಥ ಅಧಿವಾಸಗಳನ್ನು ಮಾಡಿ ಅದಾದ ನಂತರ ಪ್ರತಿಷ್ಠಾಪನೆ ಮಾಡುವ ಕ್ರಮ. ಇನ್ನು ತಾವು ನೋಡ್ತಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಳಶ, ಈ ಕಳಶ ವಿಮಾನ ಗೋಪುರದ ಮೇಲೆ ಇರ್ತಕ್ಕಂಥದ್ದು. ವಿಮಾನ ಗೋಪುರದ ಮೇಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಳಶ. ಈ ಕಳಶ ಜೊತೆಗೆ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರಿಗೆ ಅರ್ಪಣೆ ಮಾಡಬೇಕಾಗಿರ್ತಕ್ಕಂತಹ ನೂತನ ವಸ್ತ್ರ, ಸ್ವಾಮಿಗೆ ಸಲ್ಲಿಸ್ತಕ್ಕಂತಹ ರುದ್ರಾಕ್ಷಿ, ಹಾಗೆ ಗರುಡ ವಾಹನ, ಜೊತೆಗೆ ಇಟ್ಟಿರ್ತಕ್ಕಂಥ ಎಲ್ಲ ಕಳಶಗಳು, ಸ್ವಾಮಿಗೆ ನಡೆಯುವಂಥ ಅಭಿಷೇಕ ಇದೆಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ತದೇಕಚ್ಛದಿಂದ ದರ್ಶನ ಮಾಡ್ತಿದ್ದೀರಿ. ತಮ್ಮ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನಾ ಕಾಲ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳು ಬೇಗ ಸಿದ್ಧಿಯಾಗಲಿ. ಬಾಬಾ ಸಾಯಿನಾಥ ಗಣಪತಿ ಸತ್ಯನಾರಾಯಣ ಸ್ವಾಮಿನೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನಾ ಕ್ರಮವನ್ನು ಸ್ವಾಮಿಗೆ ಈಗ ನಡೀತಿರ್ತಕ್ಕಂಥ ಅನುಷ್ಠಾನ ಬೇರೆ. ನಾಳೆ ತಾವು ನೋಡುವಂಥ ಆ ಸುಂದರವಾದಂತಹ ಗಳಿಗೆ ಇದೆಯಲ್ಲ, ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯ ಪ್ರತಿಷ್ಠಾಪನಾ ಕ್ರಮ, ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯ ಪ್ರತಿಷ್ಠಾಪನಾ ಕ್ರಮ, ಜಯ ವಿಜಯರು ಹಾಗೂ ಗಣಪತಿ, ವಿಶೇಷವಾಗಿರ್ತಕ್ಕಂಥ ಗರುಡಾಳ್ವಾರು, ಹಾಗೆ ಮುಂದೆ ಇರ್ತಕ್ಕಂತಹ ಬಲಿಪೀಠ ಇದೆಲ್ಲವೂ ಸಹಿತ ಒಂದು ಭಾಗ ಆದರೆ, ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ಅಮೃತಶಿಲಾ ವಿಗ್ರಹ, ಆ ಅಮೃತಶಿಲಾ ವಿಗ್ರಹ ಜೊತೆಗೆ ಶಿರಡಿಯಿಂದ ಬಂದಂಥ ಆ ಪಾದಿಕೆಗಳು ಇವೆರಡನ್ನೂ ಸಹಿತ ಆ ಪಾದಗಳನ್ನು ನೋಡಿ ಆನಂದಿಸುವಂತಹ ಕಾಲ ನಾಳೆ ಬೆಳಗಿನ ಆ ಶುಭ ಮುಹೂರ್ತದಲ್ಲಿದೆ. ಈಗ ನಾಮಾರ್ಚನೆಯನ್ನು ಮಾಡೋಣ. ಓಂ ನೋಡಿ, ಪ್ರತಿಯೊಬ್ಬರು ಸಹಿತ ಬೆಳಗ್ಗಿನಿಂದ ಸಂಜೆವರೆಗೂ ಭಾಳಷ್ಟು ಶ್ರಮಿಸಿ ರಾತ್ರಿ ಕಣ್ತುಂಬ ನಿದ್ದೆ ಬಂದರೆ ಅದು ಆನಂದ ಅಂತ ಹೇಳ್ತೀನಿ. ನಿದ್ದೆ ಬರ್ದಿರತಕ್ಕಂಥವನಿಗೆ ಬಹಳ ಕಷ್ಟ. ಸದ್ಯ ಚಿಂತೆ ಇಲ್ಲವರಿಗೆ ಸಂತೆಯಲ್ಲಿ ನಿದ್ದೆ ಅಂತ ಹೇಳ್ತಾರೆ. ಚಿಂತೆ ಇಲ್ಲದವರಿಗೆ ಸಂತೆಯಲ್ಲಿ ನಿದ್ದೆ ಎಂಬತಕ್ಕಂಥ ನಾಣ್ಣುಡಿ ಇದೆ. ಅಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಕಾಲಕಾಲಕ್ಕೆ ಇಷ್ಟು ಆಹಾರ ಸಿಗದಿದ್ದರೂ ಕಣ್ತುಂಬ ನಿದ್ದೆ ಬೇಕು ಅಂತ. ಆದರೆ ಇಲ್ಲಿ ದೇವತೆಗಳಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಯಾದಿವಾಸದಲ್ಲಿ ನಿದ್ರಾ ದೇವತೆಯನ್ನು ಸಹಿತ ನಾವು ಆವಾಹನೆ ಮಾಡಿದ್ದೀವಿ. ಅಂದರೆ ನಿದ್ರಾ ದೇವತೆಯ ಇಲ್ಲಿ ಆವಾಹನೆಯಾಗಿ ಪ್ರತಿ ಇರ್ತಕ್ಕಂತಹ ವಿಗ್ರಹಗಳಿಗೆ ಇವತ್ತಿನ ಕಾಲ ಮಾತ್ರ ನೋಡಿ, ವರ್ಷದ 365 ದಿವಸ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ನಿದ್ರೆ, ಊಟ, ಉಪಚಾರ ಎಲ್ಲ ಮನುಷ್ಯನಿಗಾಗಿ. ಆದರೆ ದೇವತೆಗಳ ಪ್ರತಿಷ್ಠಾಪನಾ ಕಾಲದಲ್ಲಿ ಇದೂ ಸಹಿತ ಒಂದು ಕ್ರಮ ಇದೆ. ಆದರೆ ಈ ಕ್ರಮ ಈ ಕ್ಷಣಕ್ಕೆ ಮಾತ್ರ ಸ್ವಾಮಿ ನಿದ್ರೆಯಿಂದ ಇರಬೇಕು. ಅದಾದ ನಂತರ ನಿದ್ರೆಯಿಂದ ಎದ್ದು ಇನ್ನು ಪ್ರತಿಷ್ಠಾಪನಾಗೊಂಡಾದ ನಂತರ ಅದರ ಜವಾಬ್ದಾರಿ ಇದೆಯಲ್ಲ, ನಿರಂತರವಾದಂಥ ಕಾಯಕ ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಕ್ಕಂಥದ್ದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹದ್ದು ಆಗಮಶಾಸ್ತ್ರದಲ್ಲಿ ಒಂದೊಂದು ಮಂತ್ರಕ್ಕೂ ಒಂದೊಂದು ಅರ್ಥಗಳಿದೆ. ಅಂತಹ ಅರ್ಥಗರ್ಭಿತವಾಗಿ ಆಗಮಶಾಸ್ತ್ರ ಪ್ರಕಾರ ನಡೀತಿರ್ತಕ್ಕಂಥ ಇವತ್ತಿನ ಈ ಕಾಯಕ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಅದರಲ್ಲೂ ಭಗವಂತನ ದರ್ಶನ ಮಹತ್ತರವಾಗಿರ್ತಕ್ಕಂಥದ್ದು. ಸಾಯಿ ಕೃಪಾ ದೃಷ್ಟಿ ತೋರೋ ನಿನ್ನ ಮಕ್ಕಳ ಪಾಲಿಸೋ ಗುರುವೇ. ಸಾಯಿ ಕೃಪಾ ದೃಷ್ಟಿ ತೋರೋ ನಿನ್ನ ಮಕ್ಕಳ ಪಾಲಿಸೋ ಗುರುವೇ. ಈ ಜಗ ತುಂಬಿದ ಸದ್ಗುರುರಾಯ, ಉಳಿದದೆಲ್ಲ ಮಾಯಾ.
ಈ ಜಗ ತುಂಬಿದ ಸದ್ಗುರುರಾಯ ಉಳಿದದೆಲ್ಲ ಮಾಯ ಸಾಯಿ ಕೃಪಾ ದೃಷ್ಟಿ ತೋರೋ ನಿನ್ನ ಮಕ್ಕಳ ಪಾಲಿಸು ಗುರುವೇ ಸಾಯಿ ಕೃಪಾ ದೃಷ್ಟಿ ತೋರೋ ನಿನ್ನ ಮಕ್ಕಳ ಪಾಲಿಸು ಗುರುವೇ ಅಂಧನಾದ ಮಂದ ಬುದ್ಧಿ ಮನುಜಗೆ ದರ್ಶನ ನೀಡಯ್ಯ ಅಂಧನಾದ ಮಂದ ಬುದ್ಧಿ ಮನುಜಗೆ ದರ್ಶನ ನೀಡಯ್ಯ ಸಾಯಿ ಕೃಪಾ ದೃಷ್ಟಿ ತೋರೋ ನಿನ್ನ ಮಕ್ಕಳ ಪಾಲಿಸು ಗುರುವೇ ಸಾಯಿ ಕೃಪಾ ದೃಷ್ಟಿ ತೋರೋ ನಿನ್ನ ಮಕ್ಕಳ ಪಾಲಿಸು ಗುರುವೇ ದಾಸಗಣು ಹೇಳಿದನು ನಿಮಗೆ ನಾ ಹೇಳಲು ಬೇರಿನ್ನೇನು ದಾಸಗಣು ಹೇಳಿದನು ನಿಮಗೆ ನಾ ಹೇಳಲು ಬೇರಿನ್ನೇನು ಸಾಯಿ ಕೃಪಾ ದೃಷ್ಟಿ ತೋರೋ ನಿನ್ನ ಮಕ್ಕಳ ಪಾಲಿಸು ಗುರುವೇ ಸಾಯಿ ಕೃಪಾ ದೃಷ್ಟಿ ತೋರೋ ನಿನ್ನ ಮಕ್ಕಳ ಪಾಲಿಸು ಗುರುವೇ ದಯೆ ತೋರೋ ನನ್ನ ಮೇಲೆ ಕೃಪೆಯಿಂದ ಸಾಯಿ ತಾಯಿ ತಂದೆ ಗುರುವು ನೀನೆ ಮಹಾದೇವ ಸಾಯಿ ದಯೆ ತೋರೋ ನನ್ನ ಮೇಲೆ ನಾನೇನು ಅಂದನು. ನಾವೆಲ್ಲರೂ ನೋಡ್ತಾ ಇದ್ವಿ ಬೆಂಗಳೂರಿನ ಚಿಕ್ಕಲಸಂದ್ರದಲ್ಲಿ ಬಾಬಾರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹೇಗೆ ಅದ್ಧೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಹೇಗೆ ವಿಶೇಷವಾಗಿ ಪೂಜಾ ಕೈಂಕರ್ಯವನ್ನು ಸಲ್ಲಿಸಿದ್ರು ಅಂತ ಈಗ ನಾವು ನೋಡುವಂಥದ್ದು ಅಲ್ಲಿ ನೆರವೇರಿಸಲಾದಂತಹ ವಿಶೇಷ ಹೋಮ ಕಾರ್ಯ ಹೇಗಿತ್ತು ಅಂತ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಓಂ ಸಾಯಿ ರಾಮ್ ಓಂ ಸಾಯಿ ಶ್ಯಾಮ್. ಗರುಡನ ಹಾಗೂ ಬಲಿಪೀಠದ ಜಯ ವಿಜಯರ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾಲದ ಮುಂದಿನ ದಿನ ಅಂದರೆ ಪ್ರತಿಷ್ಠಾಪನೆ ಎಂಬತಕ್ಕಂತಹದರ ಪೂರ್ವಭಾವಿಯಾಗಿ ನಡೆಸುವಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹವನಗಳನ್ನು ತದೇಕ ಚಿತ್ತದಿಂದ ಎಲ್ಲ ಆಗಮಶಾಸ್ತ್ರ ಪ್ರಕಾರ ಆಗಮೋಕ್ತವಾಗಿ ಪೂಜಾನುಷ್ಠಾನ ನಡೆದಿದೆ. ಮಹಾಪೂರ್ಣಾವತಿಯ ಕಾಲ ಸನ್ನಿಹಿತವಾಗಿದೆ. ದೇವಾನುದೇವತೆಗಳನ್ನು ಇಲ್ಲಿ ಯಾವ್ಯಾವ ದೇವರುಗಳನ್ನು ನಾವು ಇಲ್ಲಿ ಆವಾಹನೆ ಮಾಡಿದ್ದೀವೋ ಅವರೆಲ್ಲರೂ ಈ ನಾವು ಕೊಡುವಂಥ ಮಹಾಪೂರ್ಣಾವತಿಯನ್ನು ತೆಗೆದುಕೊಳ್ಳಲಿಕ್ಕಾಗಿ ಎಲ್ಲರೂ ಕಾತುರತೆಯಲ್ಲಿದ್ದಾರೆ. ಆ ಸುಂದರವಾದಂತಹ ಗಳಿಗೆಯನ್ನು ಕಣ್ತುಂಬಿಸ್ಕೊಳ್ಳೋದಕ್ಕಾಗಿ ಭಕ್ತ ಸಾಗರನೂ ಹಾಗೇ ಕಾಯ್ತಾ ಇದೆ. ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಬೇಕಾದರೆ ತಾವು ತದೇಕಚ್ಛದಿಂದ ಬಾಬಾರವರನ್ನು ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವೃತವನ್ನು ಅದರ ಕಥೆಯನ್ನು ಅಥವಾ ಆ ಸಾನ್ನಿಧ್ಯದ ಒಂದು ದರ್ಶನವನ್ನು ಮಾಡಿದ್ರೆ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸತ್ಯನಾರಾಯಣ ಸ್ವಾಮಿಗೆ ಅಂತಹ ಒಂದು ಮಹತ್ತಿದೆ. ಹಾಗಾಗಿ ತಾವು ತಮ್ಮಗಳ ಮನೆಯಲ್ಲೂ ಸಹಿತ ಪ್ರತಿ ಹುಣ್ಣಿಮೆ ಕಾಲ
ಪರ್ವಕಾಲಗಳಲ್ಲಿ, ವಿಶೇಷವಾದಂಥ ಹಬ್ಬ ಹರಿದಿನಗಳಲ್ಲಿ, ಮದುವೆ ಮುಂಜಿ ನಾಮಕರಣಗಳಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ತಾವೆಲ್ಲರೂ ಮಾಡ್ತಿದ್ರು. ಆದರೆ ಸ್ವಾಮಿಯ ಪೂಜೆಯನ್ನು ತಮ್ಮ ವಾಸ್ತುಗೃಹದಲ್ಲಿ ಮಾಡಲಿಕ್ಕೂ ನೂತನವಾದಂತಹ ಲಕ್ಷ್ಮೀನಾರಾಯಣರ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನಾ ಕಾಲದಲ್ಲಿ ಸ್ವಾಮಿನ ದರ್ಶನ ಮಾಡಲಿಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ನಡೀತಿರ್ತಕ್ಕಂಥ ಆಗಮಶಾಸ್ತ್ರ ಪ್ರಕಾರ ಪೂಜಾನುಷ್ಠಾನದ ಮಹಾಪೂರ್ಣಾವತಿಯ ಕಾಲ ಸನ್ನಿಹಿತವಾಗಿರ್ತಕ್ಕಂಥ ಈ ಶುಭ ಗಳಿಗೆಯಲ್ಲಿ ಆಗಮಶಾಸ್ತ್ರ ಪ್ರಕಾರ ನಡೆದಂತಹ ಪೂಜಾನುಷ್ಠಾನವನ್ನು ದರ್ಶನ ಮಾಡಿದ್ದೀರಿ. ತಮ್ಮೆಲ್ಲರ ಮನೋಕಾಮನ ಸಿದ್ಧಿಯಾಗಲಿ. ಹಾಗೆ ಪೂರ್ಣಾವಧಿಯ ಕಾಲದಲ್ಲಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನ ತದೇಕಚದಿಂದ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಸಹಿತ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಮತ್ತೆ ಮುಂದಿನ ಶನಿವಾರವೂ ಕೂಡ ಬೆಂಗಳೂರಿನ ಚಿಕ್ಕಲ್ಲಸಂದ್ರದಲ್ಲಿ ಬಾಬಾರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ಮತ್ತೆ ಮುಂದುವರಿಸಲಿದ್ದೇವೆ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.